ಬೆಂಗಳೂರು ಮಹಾನಗರದ ವ್ಯಾಪ್ತಿಯಲ್ಲಿ ಮಹಾನಗರ ಪಾಲಿಕೆ ಭಿಕ್ಷುಕರ ಅಭಿವೃದ್ಧಿ ಸೆಸ್ ಅಂತ ಸಂಗ್ರಹಿಸುತ್ತೆ ಅಥವಾ ಭಿಕ್ಷಾಟನೆ ತಡೆಗೋಸ್ಕರ ಈ ಅಭಿವೃದ್ಧಿ ಸೆಸ್ ಅನ್ನ ಕಲೆಕ್ಟ್ ಮಾಡುತ್ತೆ 3% ಆಸ್ತಿ ತೆರಿಗೆಯ ಜೊತೆಗೆ ಮೇಲ್ ತೆರಿಗೆ ಹಾಕ್ತಾರೆ. ಆ ದುಡ್ಡು ಎಲ್ಲಿ ಹೋಯ್ತು ಅನ್ನುವಂಥ ಪ್ರಶ್ನೆ. ಯಾಕಂತಂದ್ರೆ 2024-25 ಸಾಲಲ್ಲಿ ಸುಮಾರು 100 ಕೋಟಿಯಷ್ಟು ಸಂಗ್ರಹ ಆಗಿದೆ. ಅದನ್ನು ಸಮಾಜ ಕಲ್ಯಾಣ ಇಲಾಖೆ ಕೊಡಬೇಕಿತ್ತು, ಸಮಾಜ ಕಲ್ಯಾಣ ಇಲಾಖೆ ಕೊಟ್ಟಿಲ್ಲ. 100 ಕೋಟಿಯಷ್ಟು ದುಡ್ಡು 3% ಮೇಲ್ ತೆರಿಗೆಯ ಮುಖಾಂತರ ಸಂಗ್ರಹಿಸಿದೆ. ಆ ದುಡ್ಡು ಎಲ್ಲಿ ಹೋಯ್ತು? ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ. ಸೆಸ್ ಅಂತ ಕಲೆಕ್ಟ್ ಮಾಡ್ತಾರೆ, ಆಸ್ತಿ ತೆರಿಗೆಯ ಮೇಲೆ 3%. ಅದು ಬಳಕೆಯಾಗಬೇಕಾಗಿರೋದು ಸಮಾಜ ಕಲ್ಯಾಣ ಇಲಾಖೆಗೆ. GBA ಅದನ್ನ ಸಮಾಜ ಕಲ್ಯಾಣ ಇಲಾಖೆಗೆ ಹಸ್ತಾಂತರಿಸಬೇಕು. ಬಟ್ ಆ ದುಡ್ಡು ಏನಾಯ್ತು, ಎಲ್ಲಿ ಹೋಯ್ತು ಅನ್ನುವಂಥ ಪ್ರಶ್ನೆಗೆ GBA ಕಡೆಯಿಂದ ಸಮರ್ಪಕವಾದಂಥ ಉತ್ತರ ಸಿಗ್ತಾ ಇಲ್ಲ. %3 ಸೆಸ್ಸು ಎಲ್ಲಾ ಸ್ಥಳೀಯ ಸಂಸ್ಥೆಗಳು ಕೂಡ ಸಂಗ್ರಹಿಸುತ್ತೆ. ಆಸ್ತಿ ತೆರಿಗೆ ಮೇಲೆ 3%. ಅಂದ್ರೆ ಆಸ್ತಿ ತೆರಿಗೆ ಒಂದು ಇಷ್ಟು ಅಮೌಂಟ್ ಬಂದಿದ್ರೆ ಅದರ ಮೇಲೆ 3% ಕಟ್ಟಬೇಕಾಗತ್ತೆ. ಅದು ಬಳಕೆಯಾಗಬೇಕಾಗಿರೋದು ಭಿಕ್ಷಾಟನೆಗೆ ಬ್ರೇಕ್ ಹಾಕೋದಕ್ಕೆ, ಭಿಕ್ಷುಕರ ಕೇಂದ್ರ ಏನಿದೆ ಅದನ್ನು ನಡೆಸೋದಕ್ಕೆ. ಬಟ್ ಈಗ ಆ ದುಡ್ಡು GBA ಸಮಾಜ ಕಲ್ಯಾಣ ಇಲಾಖೆ ಕೊಟ್ಟಿಲ್ಲ ಅನ್ನೋ ಮಾಹಿತಿ. ಇವತ್ತು ಬೆಳಗ್ಗಿನಿಂದ ಸುವರ್ಣ ನ್ಯೂಸ್ ಇದರ ಬಗ್ಗೆ ಸುದ್ದಿ ಪ್ರಸಾರ ಮಾಡಿದೆ. ಇದರ ಬೆನ್ನಿಗೆ GBAಯ ಮುಖ್ಯ ಆಯುಕ್ತರು ಕೂಡ ಇದನ್ನು ಒಪ್ಪಿಕೊಂಡಿದ್ದಾರೆ. ಹೌದು, ಕೊಟ್ಟಿಲ್ಲ ಅಂತ, ಹಣ ಬಿಡುಗಡೆಯಾಗಿಲ್ಲ ಅನ್ನೋದು ಸತ್ಯ ಅಂತ ಹೇಳಿದ್ದಾರೆ. GBA ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಮಾತನಾಡಿದ್ದಾರೆ. ಹಂತ ಹಂತವಾಗಿ ಬಿಡುಗಡೆ ಮಾಡ್ತೀವಿ. ದುಡ್ಡು ಕೊಟ್ಟಿಲ್ಲ ಅನ್ನೋದು ನಿಜ. ಪರಿಹಾರ ಕೇಂದ್ರ 3 ಬಾರಿ ಪತ್ರ ಬರೆದಿದ್ದು ನಿಜ. ನಾವು ರಿಲೀಸ್ ಮಾಡಿಲ್ಲ, ಹಂತ ಹಂತವಾಗಿ ದುಡ್ಡು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದು ನಾವು ನೋಡ್ತೇವೆ ಹಂತ ಹಂತವಾಗಿ ಏನು ಸೆಸ್ ಇದೆ, ವಿಲ್ ಡೆಫಿನೆಟ್ಲಿ ಟ್ರಾನ್ಸ್ಫರ್ ಇಟ್ ಟು ದ ಡಿಪಾರ್ಟ್ಮೆಂಟ್ ಕನ್ಸರ್ನ್. ಅಂದ್ರೆ ಸರ್ 23, 24, 25 2 ವರ್ಷಗಳಲ್ಲೂ ಕೂಡ ಸೆಸ್ ಬಾಕಿ ಇದೆ. ವಿ ವಿಲ್ ವೆರಿಫೈ ದ ಡೀಟೇಲ್ಸ್. ಪತ್ರ ಬಂದಿದೆ. ವಿ ವಿಲ್ ಆಸ್ಕ್ ದ ಕನ್ಸರ್ನ್ ಕಾರ್ಪೊರೇಷನ್ಸ್ ಟು ಮೇಕ್ ದ ಟ್ರಾನ್ಸ್ಫರ್ಸ್. ಅದು ನಾವು ನೋಡ್ತೇವೆ ಹಂತ ಹಂತವಾಗಿ ಏನು ಸೆಸ್ ಇದೆ, ವಿಲ್ ಡೆಫಿನೆಟ್ಲಿ ಟ್ರಾನ್ಸ್ಫರ್ ಇಟ್ ಟು ದ ಡಿಪಾರ್ಟ್ಮೆಂಟ್ ಕನ್ಸರ್ನ್. ಅಂದ್ರೆ ಸರ್ 23, 24, 25 2 ವರ್ಷಗಳಲ್ಲೂ ಕೂಡ ಸೆಸ್ ಬಾಕಿ ಇದೆ. ವಿ ವಿಲ್ ವೆರಿಫೈ ದ ಡೀಟೇಲ್ಸ್. ಪತ್ರ ಬಂದಿದೆ. ವಿ ವಿಲ್ ಆಸ್ಕ್ ದ ಕನ್ಸರ್ನ್ ಕಾರ್ಪೊರೇಷನ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.